ಹಲೋ. ನಾನು ಏನು ಕೇಶವ? ಜನಾರ್ದನ 15 ವರ್ಷಗಳ ಹಿಂದೆ ನಮ್ಮಪ್ಪ ಸತ್ತಾಗ ನಾನು ಅವ್ರ ಶ್ರಾದ್ದ ಮಾಡಬೇಕಾಗಿತ್ತೇನೋ. Hi. Hi. Guruji? Now he's sleeping. Don't disturb him. I want to meet him. It's very urgent. Please. ಮಲ್ಗಿದ್ದಾರೆ ಅಂತ ಹೇಳಿದ್ನಲ್ಲ. So not today. Okay. Oh. Please give this to Guruji. Goodbye. Bye. ತುಂಬಾ ಹಸಿವಾಗ್ಬಿಟ್ಟಿತ್ತು. ಯಾಕೆ 11 ಗಂಟೆ ಆದ್ರೂ ಎಬ್ಬಿಸ್ಲೇ ಇಲ್ಲ ಇವತ್ತು? ನವ ಬಂದಿಲ್ವ ಇವತ್ತು? Dear Guruji, I've learnt a lot from you. I'm ever grateful to you. I'm leaving. Please bless me. ಹಲೋ. ನಮಸ್ಕಾರ ಪಾಟೀಲ್ರೆ. ನಮಸ್ಕಾರ ಸರ್, ಹೇಳಿ ಸರ್. ನವ ಎಲ್ಲಿ ಹೋದ್ಲಲ್ಲ? ಎಲ್ಲಿಗೆ? ಮುಂಬೈಗೆ, ಅಲ್ಲಿಂದ ಅವರ ದೇಶಕ್ಕೆ. ನಿಮ್ಮ ಮನೆಗೆ ಬಂದಿಲ್ಲ ಅಂತಲ್ಲ? ಹೌದಾ? ಹೌದು. ಆಯ್ತು ಬಿಡಿ. ನಮಸ್ಕಾರ. ನಮಸ್ಕಾರ. ಮಾಧವಿ,
ಮಾಧವಿ, ನವ ಬಂದಿದ್ಲಾ? ಬಂದಿದ್ಲು. ತೊಲ್ಗುದ್ಲು ಸದ್ಯ. ನನಗೆ ಯಾಕೆ ಹೇಳಲಿಲ್ಲ? ಇಷ್ಟ ದಿನ ನಡೆಸಿದ್ ಸಾಲ್ದ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ಬಾರ್ದು? ಅವಳು ಬಂದಾಗಿಂದನು ನೋಡ್ತಾನೆ ಇದ್ದೆ. ನಿಮ್ಗೆ ಯಾವ್ದ್ರ ಬಗ್ಗೆ ಗಮನ ಇದೆ? ಯಾವಾಗ ನೋಡಿದ್ರು ನೋವಾ ನೋವಾ ನೋವಾ. ಅವಳು ನೋಡಿದ್ರೆ ಗುರುಜಿ ಗುರುಜಿ ಗುರುಜಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ವೆ. ಮಾಧವಿ, ಏನಾಯ್ತು ನಿನ್ಗೆ? ಮಾಧವಿ, ಅಪ್ಪ, ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅಪ್ಪ? ಆದ್ರೆ ನೀವು ಅವಳು ಎದುರಾಗಿದ್ರೆ ನನ್ನ ಮುಖ ಕೂಡ ನೋಡ್ತಾ ಇರ್ಲಿಲ್ಲ. ಐ ಜಸ್ಟ್ ಹೇಟ್ ವಿಶ್ ಐ ಕುಡ್ ಕಿಲ್. ಡೋಂಟ್ ಬಿ ಸ್ಟುಪಿಡ್. ಐಸೆ ಅಸಂಬದ್ಧವಾಗಿ ಮಾತಾಡ್ಬೇಡ್ವೆ. ನನ್ನ ಪ್ರೀತಿ ಅಂದ್ರೆ ನಿಮ್ಗೆ ಅಸಂಬದ್ಧ ಅಲ್ಲ, ಅವಳು ನಿಮ್ಗೆ ಸರ್ವಸ್ವ ಅಲ್ವಾ? ಹೀಗೆ ಬಿಟ್ರೆ ಒಂದಿನ ಏನು ಒಂದಿನ ಅವಳನ್ನೇ ಮದುವೆ ಆಗ್ತಿದ್ರೋ ಏನೋ. ಇದು ಅತಿ ಆಯ್ತು, ಇದು ಅತಿ ಆಯ್ತು ಮಾಧವಿ. ಏನತಿ ಆಯ್ತು? ನೀವು ಅವಳ ಜೊತೆ ಮಾಡಿದಲ್ಲ ಸರಿನಾ? ನಾನು ಏನೇ ಮಾಡ್ದೆ? ನಂಗೆ ಗೊತ್ತು ನಿಮ್ಮ ಮೈಸೂರು ಕತೆ ಎಲ್ಲ. ಮೈಸೂರು ಕತೆ? ಏನೇ ಮೈಸೂರು ಕತೆ? ನಿಮ್ ಓಡಾಟ, ಚೆಲ್ಲಾಟ, ರೊಮ್ಯಾನ್ಸು. ಮಾಧವಿ, ನಿನ್ನ ಬಹಳ ಮುದ್ದಿನಿಂದ ಸಾಕಿದ್ನಲ್ಲೇ. ಅದೇ ಮಾಧವಿನ ನೀನು ಅದೇ ಮಾಧವಿನ. ಹೌದಪ್ಪ, ನಾನೇ ನಿಮ್ ಮುದ್ದಿನ ಮಗಳು ಮಾಧವಿ. ನೋ ನೋ ನೋ. ಅಪ್ಪ, ಕಾಫಿ ಇಟ್ಟಿದ್ದೀನಿ. ಅಪ್ಪ, ಅಪ್ಪ, ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಯಾವುದೇ ರೀತಿಯಲ್ಲೂ ನನ್ನನ್ನು ಹಿಂಬಾಲಿಸಬೇಡ ಅಪ್ಪ. ಅಪ್ಪ, 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 ಹಲೋ. ಹಲೋ ಅಂಕಲ್, ಅಪ್ಪ ಬಂದಿದ್ದಾರಾ? ಇಲ್ವಲ್ಲ. ಅಪ್ಪ ಎಲ್ಲೂ ಕಾಣಿಸ್ತಾ ಇಲ್ಲ ಅಂಕಲ್. ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಚೀಟಿ ಬರ್ದಿಟ್ಟು ಹೋಗಿದ್ದಾರೆ. ತಮಾಷೆ ಮಾಡಿ ಸಾಕು, ಕೊಡಮ್ಮ ಅಪ್ಪನ ಫೋನು. ಇಲ್ಲ ಅಂಕಲ್,
ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹೌದಾ? ಮಾಧವಿ, ಕಂಟ್ರೋಲ್ ಯುವರ್ ಸೆಲ್ಫ್. ನೋಡಮ್ಮ, ಬೇಜಾರಾಗಿ ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಊಟದ ಟೈಮ್ ಬರ್ತಾನೆ. ಯು ರಿಲ್ಯಾಕ್ಸ್ ಮೀನ್ ವೈಲ್. ಆಯ್ತು ಅಂಕಲ್. ಮಾಧವಿ, ನಾನು ಹೊರಟೆ. ಸಂಜೆ ನಾನು ಮಾಧವಿ ಮಾಧವಿ ಏನಾಯ್ತು? ಅಪ್ಪ 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 ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಇರ್ಲಿ ಇರ್ಲಿ. ಮಾಧವಿ ಹೇಗಿದ್ದಾಳೆ? ಆ ಪ್ರಾಬ್ಲಮ್ ಹೇಳೋಣ ಅಂತಾನೆ ಬಂದೆ. ಏನಾಯ್ತು? ತುಂಬ ಅಳ್ತಾ ಇದ್ದಾಳೆ. ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. That is to be expected only. Would you like to drink something? ನೋ ಥ್ಯಾಂಕ್ಸ್. ಏನಂಕಲ್ ಇದೆಲ್ಲ? ವಿಪಿನ್, ಮಾಧವಿ ನವಾ ಬಗ್ಗೆ ಏನಾದರೂ ಮಾತಾಡಿದ್ಲಾ? ಅವಾಗವಾಗ ಹೇಳ್ತಾ ಇದ್ಲು. ಐ ಜಸ್ಟ್ ಇಗ್ನೋರ್ಡ್ ಹರ್. ನಮ್ಮ ವಿಚಾರ ಏನಂಕಲ್? ಇನ್ನೇನು, ಶಿಯರ್ ಜಲಸಿ, ನಥಿಂಗ್ ಎಲ್ಸ್. ಇವಳಿಗೆ ಸ್ವಲ್ಪ ಹೆಚ್ಚು. ಅವರಮ್ಮ ಇರೋವಾಗಲೂ ಹೀಗೆ ಮಾಡ್ತಿದ್ಲಂತೆ. ಅವರಪ್ಪನ ಬಿಟ್ಟರೆ ಬೇರೆ ಏನು ಬೇಡ ಅವಳಿಗೆ. ಹೀಗಾಗಿ ಗ್ರ್ಯಾಜುಯಲ್ ಆಗಿ ನಾನು ಅವಳಿಂದ ದೂರ ಆಗ್ತಾ ಬಂದೆ. ಹೀಗೆ ಕಂಟಿನ್ಯೂ ಆದರೆ ಅವಳು ಮುಂದೆ ಏನು ಮಾಡ್ಕೋತಾಳೋ ಏನೋ. ಇರು, ನಾನು ಅವಳ ಹತ್ರ ಮಾತಾಡ್ತೀನಿ. ಔಟ್ ಆಫ್ ರೀಚ್ ಬರ್ತಾ ಇದೆ. ಲ್ಯಾಂಡ್ಲೈನ್ ಟ್ರೈ ಮಾಡೋಣ. ಬೇಡ ಅಂಕಲ್, ಅದನ್ನು ಎತ್ತಿಟ್ಟಿರ್ತಾಳೆ. ಸರಿ, ಹಾಗಾದ್ರೆ ನಾವೇ ಅಲ್ಲಿ ಹೋಗೋಣ. ಓಕೆ. ಮಾಧವಿ, ಓಪನ್ ಇದೆ. ಬರ್ಬೇಕಾದ್ರೆ ಬಾಗಿಲು ಹಾಕೊಂಡಿದ್ಯಾ? ಅಂಕಲ್, ಅದು ಅವಳು ರೂಮಲ್ಲಿದ್ಲು. ನಾನು ಅವಳಿಗೆ ಹೇಳ್ತೆ ಬಂದ್ಬಿಟ್ಟಿದ್ದೆ. ಮಾಧವಿ, ಮಾಧವಿ, ಮಾಧವಿ. ಅಂಕಲ್, ಮಾಧವಿ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರು
ಯಾರದು? ಮಾಧವಿ, ಏನ್ ಇಷ್ಟೊತ್ತಲ್ಲಿ? ಬಾ. ಈಗ ನವ ನಿನ್ ಟಾರ್ಗೆಟ್ ಅಲ್ವಾ? ಈ ನಿನ್ನ ಅಪ್ಪನ ವ್ಯಾಮೋಹಕ್ಕೆ ಇನ್ನೆಷ್ಟು ಜನನ ಬಲಿ ತಗೋಬೇಕು ಅಂತ ಇದೀಯಾ? ಅಂಕಲ್, ನೀವು ಹಾಗೆ ಹೇಳ್ತಿದ್ದೀರಾ? ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ನನ್ಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಗ್ತಾ ಇದೆ. ಈ ವಿಷಯ ನಿಮ್ಮ ಅಪ್ಪನ ಹತ್ರ ನಾನು ಡಿಸ್ಕಸ್ ಮಾಡಿದ್ದೆ. ಚಿಕ್ಕಂದಿನಿಂದಾನು ನಿನ್ನ ಅಪ್ಪನ ಮೇಲೆ ಅತಿಯಾದ ವ್ಯಾಮೋಹ ಬೆಳೆಸ್ಕೊಂಡು ಬಂದೆ. ಇದೇ ಕಾರಣದಿಂದ ಅಮ್ಮನ್ನ ದ್ವೇಷಿಸಿ ಕಳ್ಕೊಂಡೆ. ಮದುವೆ ಆದಮೇಲೆ ವಿಭಿನ್ನ ಸಂಬಂಧದಲ್ಲೂ ಬಿರುಕು ತಂದ್ಕೊಂಡೆ. ಈಗ ನವ ಬಂದ್ಮೇಲೆ ಈ ಸಮಸ್ಯೆನ ವಿಪರೀತ ಮಾಡ್ಕೊಂಡ್ಬಿಟ್ಟಿದ್ಯಾ. ಇದೇ ಕಾರಣದಿಂದ ನಿಮ್ಮಪ್ಪನು ದೂರ ಆಗಿದ್ದಾನೆ. ಆದ್ರೆ ನಂಗೆ ಅಪ್ಪ ಬೇಕು ಅಂಕಲ್. ನಿಮ್ಗೆ ಗೊತ್ತಿರತ್ತೆ ಅಪ್ಪ ಎಲ್ಲಿ ಅಂತ ಹೇಳಿ. ಅಪ್ಪ 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 ಪ್ರೀತಿಯಿಂದ ಸಫರ್ ಆಗೋದು ಅಂದ್ರೆ ಹೀಗೇ ಕಾಣಮ್ಮ. ಅವ್ರನ್ನ ಬಿಟ್ಟು ನನ್ಗೊಂದ್ ಕ್ಷಣನೂ ಇರಕ್ಕಾಗಲ್ಲ. ಏನ್ ಮಾಡ್ಲಿ? ವೇಟ್ ಎ ಮಿನಿಟ್. ಸಿ, ಅತಿ ಸೂಕ್ಷ್ಮವಾಗಿ ಈ ಪ್ರಾಬ್ಲಮ್ನ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಡಿಸ್ಕ್ರೈಬ್ ಮಾಡ್ತಾರೆ ಸೈಕಾಲಜಿಸ್ಟ್. ಇನ್ ಶಾರ್ಟ್ ನೋಡಿಲಿ, ಇದು 4-5 ವರ್ಷದ ಹೆಣ್ಮಕ್ಳಲ್ಲಿ ಈ ಪ್ರಾಬ್ಲಮ್ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇಟ್ಸ್ ಅ ಕೈಂಡ್ ಆಫ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಚೈಲ್ಡ್ ಟುವರ್ಡ್ಸ್ ಹರ್ ಫಾದರ್ coupled with hostile feelings towards her mother. ಆದರೆ ಕ್ರಮೇಣ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಇನ್ ಯುವರ್ ಕೇಸ್ ಅನ್ಫಾರ್ಚುನೇಟ್ಲಿ ಹಾಗಾಗಲಿಲ್ಲ. ಈ ಪ್ರಾಬ್ಲಮಿಂದ ನೀನು ಹೊರಗೆ ಬಂದೇ ಇಲ್ಲ. ಆ್ಯಂಡ್ ದಟ್ಸ್ ಯುವರ್ ಪ್ರಾಬ್ಲಮ್. ಇದರಿಂದ ಹೊರಗೆ ಬರೋದು ಹೇಗೆ ಅಂಕಲ್? ಇದು ನಿನ್ನ ಕೈಯಲ್ಲೇ ಇದೆ. ಇಂಥ ಸಂದರ್ಭಗಳಲ್ಲಿ ಮನುಷ್ಯನ ವಿವೇಕನೇ ಸಹಾಯಕ್ಕೆ ಬರೋದು. ಆ ವಿವೇಕ ಅನ್ನೋ ಸೂರ್ಯನ ಕಿರಣಗಳ ಮುಂದೆ ಯಾವ ಕಾಂಪ್ಲೆಕ್ಸು ಕತ್ತಲೆಯಾಗಿ ಉಳಿಯೋಕೆ ಸಾಧ್ಯವಿಲ್ಲ. ಮಾಧವಿ, ಲಿಸನ್ ಟು ಮೀ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಈ ಎಲ್ಲ ಪ್ರಾಬ್ಲಮ್ ನೋಡೆ ಅಪ್ಪ ಈ ನಿರ್ಧಾರ ಮಾಡಿರೋದು. ಈಗಾಗಲೇ ಅಮ್ಮ ಅಪ್ಪನ್ನೆಲ್ಲ ದೂರ ಮಾಡ್ಕೊಂಡಿದ್ದೀಯ. ನಾಳೆ ನನ್ನೂ ಕಳ್ಕೊಂಡು ಪಶ್ಚಾತ್ತಾಪ ಪಡಬೇಡ. ನೀನು ಈ ಕಾಂಪ್ಲೆಕ್ಸಿಂದ ಹೊರಗಡೆ ಬರಬೇಕು ಮಾಧವಿ. ನಾನು ಹೆಲ್ಪ್ ಮಾಡ್ತೀನಿ. I love you, Madhvi. Don't you? I love you. Love you too.
ರಚನಾ, ಏನೇ ನಿನ್ನ ಆಟ? ಸ್ನಾನ ಮಾಡೋದ್ ಬಿಟ್ಟು ದೋಣಿ ಬಿಟ್ಕೊಂಡು ಆಡ್ತಿದ್ಯಾ? ಅಮ್ಮ ದೋಣಿಲಿ ಹೋಗೋದು ಎಷ್ಟು ಮಜವಾಗಿರತ್ತಲ್ವಾ? ತುಂಬಾ ಮಜಾ ಇರತ್ತೆ. ನನಗೆ ನದಿಯಲ್ಲಿ ದೋಣಿಲಿ ಹೋಗಕ್ ತುಂಬಾ ಇಷ್ಟ. ಯಾವಾಗ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ. ಬೇಗ ಬೇಗ ಫಸ್ಟ್ ಸ್ಕೂಲಿಗೆ ರೆಡಿ ಆಗು, ಆಮೇಲೆ ನೋಡೋಣ, ಆಯ್ತಾ? ಹ್ಮ್. ಬಿಸಿನಾ? ಅಯ್ಯೋ ನನ್ ದೋಣಿ. ಏನಾ, ಇನ್ನೊಂದು ಮಾಡ್ಕೊಡ್ತೀನಿ, ಹೇಳು. ಇರಮ್ಮ, ಮುಳುಗೋಗುತ್ತೆ. ಪೇಪರ್ ದೋಣಿಗೆ ಯಾಕಷ್ಟು ಓದಾಡ್ತೀಯಾ? ಬೇಗ ಬಂದ್ಬಿಡು, ಆಟ ಆಡ್ತಾ ಕುತ್ಕೋಬೇಡ. ಅಮ್ಮ, ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇಗ್ ಗೊತ್ತಾಯ್ತು ನಿನ್ಗೆ? ನಂಗೆ ಮೊದಲೇ ಗೊತ್ತಿತ್ತು. ಹೇ, ಹೌ ಸ್ವೀಟ್. ನನ್ ಗಿಫ್ಟ್ ನೋಡಲ್ವಾ? ಏನಿದೆ ಇದ್ರಲ್ಲಿ? ನೋಡು. ವಾವ್, ಹೇ, ತುಂಬಾ ಚೆನ್ನಾಗಿದೆ. ಒಂದು ದೊಡ್ಡ ದೋಣಿ. ಅದು ನಿಂದು. ಪುಟ್ಟ ದೋಣಿ ನಂದು. ಸೂರ್ಯ, ನದಿ, ಇಷ್ಟೊಂದು ಹಕ್ಕಿ. ಇಟ್ಸ್ ಸೋ ಬ್ಯೂಟಿಫುಲ್. ದೋಣಿಲಿ ಯಾರ್ಯಾರಿದ್ದಾರೆ ಅಂತ ನೋಡಲ್ವಾ? ಯಾರಿದ್ದಾರೆ? ಅಷ್ಟು ಗೊತ್ತಾಗಲ್ವಾ ನಿಂಗೆ? ಪೆದ್ದಿ, ಅಮ್ಮ, ಮಗಳು, ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಇರು. ಅಮ್ಮ, ಮರಿಬೇಡ, ಸಂಜೆ ಪಾರ್ಟಿ. ಓಕೆ, ಬಾಯ್. ಬಾಯ್. ಹಲೋ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಾಧವಿ. ಥ್ಯಾಂಕ್ಸ್. ಮಾಧವಿ, ನಿನ್ನ ಅಪಾರ್ಟ್ಮೆಂಟ್ ಹತ್ರನೇ ಇದ್ದೀನಿ, ಮೇಲ್ ಬರಲಾ? ನಾನು ಕಾಲೇಜಿಗೆ ಹೊರಟಿದ್ದೀನಿ. ಯಾಕೆ ಮಾಧವಿ, ನಾನು ಹತ್ರ ಬರಕ್ಕೆ ಪ್ರಯತ್ನ ಮಾಡಿದಷ್ಟು ನೀ ದೂರ ದೂರ ಆಗ್ತಾ ಇದೆಯಾ? ನಂಗೆ ಕಾಲೇಜಿಗೆ ಲೇಟ್ ಆಗ್ತಿದೆ, ಸಾರಿ. ಯಾರು? ಅಮ್ಮ. ಹೇ, ನೀನ್ ಸ್ಕೂಲಿಗೆ ಹೋಗ್ಲಿಲ್ವಾ? ಟ್ಯಾನ್ ಟ್ಯಾನ್. ಇದೆಲ್ ಸಿಕ್ತು? ನಾನ್ ಕೆಳಗಡೆ ಹೋಗ್ತಾ ಇದ್ದೆ, ಅಪ್ಪ ಇದನ್ನ ನೀನ್ ಕೊಡು ಅಂತ ಹೇಳಿದ್ರು. ಸರಿ, ನಿಂಗೆ ಸ್ಕೂಲ್ ವ್ಯಾನಿಗೆ ಲೇಟ್ ಆಗತ್ತೆ, ಹೊರಡು. ಅಮ್ಮ, ಅಪ್ಪ ನನ್ನ ಕಾರಲ್ಲಿ ಸ್ಕೂಲಿಗೆ ಡ್ರಾಪ್ ಮಾಡ್ತಾರಂತೆ, ಹೋಗ್ಲಾ? ಬೇಡ, ಟಾಟಾ.
ಇವನಿಗೆ ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ಲ ಅಂತ ಕಾಣುತ್ತೆ. Hi, my Ravi. ಹಾಯ್. Do you remember me? ಯಾ Nawa from Iran. ಕಮ್ ಇನ್ ಪ್ಲೀಸ್. Thank you. Thank you. How are you? ಐಮ್ ಫೈನ್, ಥ್ಯಾಂಕ್ ಯು. How's Guruji? ನವ, Thank you. ನವ, ನಿನ್ನ ಬಗ್ಗೆ, ಅಪ್ಪನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ. ಐಮ್ ಸಾರಿ. I feel very sad for Guruji. Where is he now? ಹುಡುಕ್ತಾನೆ ಇದ್ದೀನಿ. ಒಂದಲ್ಲ ಒಂದಿನ ಸಿಗ್ತಾರೋ ಅನ್ನೋ ನಂಬಿಕೆ ನನಗಿದೆ. I wish you find him soon. ಥ್ಯಾಂಕ್ಸ್. When I was in Switzerland, I found this Guruji's secret Auri Kuri. This is in working condition. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. Sagapamapaganisa, Sagapamapaganisa, Gapasani dapamapa, Gapasani dapada, Sagapamapaganisa, Sagapamapaganisa. ನೀವಿಲ್ಲಿ 2 ವಾರದಲ್ಲಿ ಸಾಯಬೇಕು, ಇಲ್ಲವೇ ಜಾಗ ಖಾಲಿ ಮಾಡಬೇಕು. ಮನುಷ್ಯರು ಈ ಲೌಕಿಕ ಬದುಕಿನಿಂದ ಮುಕ್ತಿ ಬಯಸಿ ಸಾಯಲು ಬಂದಲ್ಲಿ ವಾರಣಾಸಿಯ ಈ ಮುಕ್ತಿ ಭವನದಲ್ಲಿ ಉಚಿತವಾಗಿ ಕೋಣೆ ನೀಡಲಾಗುತ್ತದೆ. ಆದರೆ ಅವರು 15 ದಿನದಲ್ಲಿ ಸಾಯಲೇಬೇಕು, ಇಲ್ಲದಿದ್ದಲ್ಲಿ ಕೋಣೆ ಖಾಲಿ ಮಾಡಿ ಹೋಗಬೇಕು. ಎಂಥ ವಿಚಿತ್ರ. ಈಶ್ವರನ್ ಚಿತ್ರ. ಅಪ್ಪ ಬಿಡಿಸಿರದ.
ಹಲೋ. ನಾನು ಮೇಡಮ್ ಇವತ್ತು ಮೊದಲನೇ ಪೀರಿಯಡ್ ನಿಮ್ದೆ. ಕಾಲೇಜಿಗೆ ಬರ್ತೀರೋ ಇಲ್ವೋ ಗೊತ್ತಾಗ್ಲಿಲ್ಲ. ಸಾರಿ, ಇವತ್ತು ನಂಗೆ ಬರೋಕ್ಕಾಗಲ್ಲ. ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ತೀರಾ ಪ್ಲೀಸ್? ಓಕೆ ಮೇಡಮ್. ಥ್ಯಾಂಕ್ ಯು. ಹಲೋ, ಹೇಳಿ. ಇದು ಕನ್ನಡಪ್ರಭ ಆಫೀಸಾ? ಹೌದು. ಹಾಂ, ನಾನು ಮಾಧವಿ ಅಂತ ಮಾತಾಡೋದು. ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ವಾರಣಾಸಿ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಅಲ್ಲ, ಹೌದು. ಅದನ್ನ ಬರ್ದೋರ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ನಾವು ಅದನ್ನ ರೈಟರ್ಸ್ ಅನ್ನ ನ್ಯೂಸ್ ಏಜೆನ್ಸಿ ತಗೊಂಡಿದೀವಿ. ಆ ವಿವರಗಳು ನಮ್ಮ ಹತ್ರ ಇರಲ್ಲ. ಅವ್ರ ಹೆಡ್ ಆಫೀಸು ನ್ಯೂ ಡೆಲ್ಲಿಲಿದೆ. ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಹಾಂ, ಸರಿ, ಥ್ಯಾಂಕ್ ಯು. ಇಟ್ಸ್ ಓಕೆ. ಇದು ನಿಮ್ಮ ಅಪ್ಪನ ಪೇಂಟಿಂಗ್. ಐ ಹ್ಯಾವ್ ನೋ ಡೌಟ್ ಎಟ್ ಆಲ್. ಯಾಕೆ ಹೋದ ಅವನು ಕಾಶಿಗೆ, ಮುಕ್ತಿ ಭವನಕ್ಕೆ? ಇದು ನೋಡ್ದಾಗಿಂದ ತುಂಬ ಅಪ್ಸೆಟ್ ಆಗಿದ್ದೀನಿ ಅಂಕಲ್. ನನಗಪ್ಪ ಬೇಕನ್ನಿಸ್ತಿದೆ. ಇನ್ನು ಅಪ್ಪನ ವ್ಯಾಮೋಹ ಬಿಟ್ಟಿಲ್ಲ. ಪ್ರಯತ್ನಿಸ್ತಾ ಇದ್ದೀನಿ ಅಂಕಲ್. ಮಾಧವಿ, ಹ್ಞೂ, ನಿನ್ನ ವಿಭಿನ್ನ ಸಂಬಂಧ ಸರ್ ಹೋಗ್ಲೇ ಇಲ್ವಾ? ಅವನೆಲ್ಲಿದ್ದಾನೀಗ? ಇದೇ ಊರಲ್ಲೇ ಇರಬೇಕು, ಬಟ್ ವಿ ಹಾರ್ಡ್ಲಿ ಮೀಟ್. ರಚನಾ ಅವಳಪ್ಪನ ಬಗ್ಗೆ ಕೇಳೋದಿಲ್ವಾ? ಇತ್ತೀಚೆಗೆ ಕಮ್ಮಿ ಮಾಡಿದಾಳೆ, ನಾನು ಬೈತೀನೇನೋ ಅಂತ. ಅಂಕಲ್, ನಿಮ್ಗಿನ್ನೊಂದು ವಿಷಯ ಗೊತ್ತಾ? ಏನು? ನವ್ವ ಬಂದಿದ್ಲು. ರಿಯಲಿ? ಅವಳು ಬಂದು ಹೋದ್ಮೇಲೆ ನನ್ನ ಕೀಳು ತುಂಬ ಹೆಚ್ಚಾಯಿತು ಅಂಕಲ್. ನನ್ನ ಅಪ್ಪನ ನೋಡಬೇಕು. ಸಾರಿ ಕೇಳಬೇಕು. ಅದಕ್ಕೆ ಏನು ಮಾಡಬೇಕು ಅಂತೀಯಾ? ನಾನು ಕಾಶಿಗೆ ಹೋಗ್ತೀನಿ. ಸರಿಯಾಗಿ ಯೋಚನೆ ಮಾಡಿದೀಯಾ? ಓಕೆ, ಅದು ಆಗೋಗ್ಲಿ. ಒಂದು ಕೆಲಸ ಮಾಡು, ನಾನು ನಂಬರ್ ಕೊಟ್ಟಿರ್ತೀನಿ, ಬೇಕಾದರೆ ಸಹಾಯ ಪಡ್ಕೊ. ಥ್ಯಾಂಕ್ ಯು ಅಂಕಲ್. 6 7 8